ಬೆಳೆ ಪ್ರಾಕೃತಿಕ ವಿಕೋಪದಿಂದ ನಶಿಸಿದಾಗ ನಷ್ಟದಿಂದ ಪಾರಾಗಲು ರೈತರು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ನೋಂದಣಿಗೆ ಮುಂದಾಗಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆಯಡಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯ ಕುರಿತಾಗಿ ತಾಲೂಕಿನ ರೈತಾಪಿ ವರ್ಗಕ್ಕೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂಚರಿಸುವ ಪ್ರಚಾರ ಆಟೋಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿ ಮಾತನಾಡಿ, ವಾಡಿಕೆಗಿಂತ ಶೇಕಡಾ 33ರಷ್ಟು ಮಳೆ ಕೊರತೆ ಇದೆ. ಬರಗಾಲದ ಛಾಯೆ ಇದ್ದು ರೈತರು ತಾವು ಬೆಳೆದ ಬೆಳೆಗಳಿಗೆ ವಿಮಾ ಕಂತು ಕಟ್ಟುವುದರಿಂದ ನಷ್ಟದಿಂದ ಪಾರಾಗಲು ಅನುಕೂಲವಾಗುತ್ತದೆ. ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆಯುವ ರಾಗಿ ಬೆಳೆಗೆ ಮಳೆಯಾಶ್ರಿತ, ನೀರಾವರಿ ಆಶ್ರಿತ ಬಿತ್ತನೆಗೆ ವಿಮಾ ಕಟ್ಟುವ ಸೌಲಭ್ಯ ಇದ್ದು ರೈತರು ಇದರ ಸದುಪಯೋಗಕ್ಕೆ ಮುಂದಾಗಬೇಕು ಎಂದರು. ರಾಗಿ ಬೆಳೆಗೆ ಆಗಸ್ಟ್ 14 ಮತ್ತು ಜೋಳಕ್ಕೆ ಜುಲೈ 31ರೊಳಗೆ ವಿಮಾ ಕಂತು ಕಟ್ಟಲು ಅವಕಾಶವಿದ್ದು ರೈತರು ಬ್ಯಾಂಕಿಗೆ ಹೋಗಿ ವಿಮೆ ಕಟ್ಟಲು ದುಸ್ತರವಾಗುವುದನ್ನು ಮನಗಂಡು ತಾಲೂಕಿನಲ್ಲಿರುವ 40 ಕೃಷಿಪತ್ತಿನ ಸಹಕಾರ ಸಂಘಗಳಲ್ಲೇ ಕಟ್ಟುವ ಅವಕಾಶ ಮಾಡಿಕೊಡಲಾಗಿದೆ. ಬೆಳೆ ಸಮೀಕ್ಷೆ ಮಾಡುವ ವೇಳೆ ಅಧಿಕಾರಿಗಳು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೂರಕ ತೀರ್ಮಾನಗಳನ್ನು ಕೈಗೊಳ್ಳಬೇಕೆಂದು ಸೂಚಿಸಲಾಗಿದೆ. 25,000ಕ್ಕೂ ಹೆಚ್ಚು ರಾಗಿ ಬೆಳೆಗಾರರು ನೋಂದಣಿಗೆ ಮುಂದಾದಾಗ ಸರ್ಕಾರದ ಯೋಜನೆಗಳ ಲಾಭ ಹೆಚ್ಚು ಜನರಿಗೆ ದೊರೆತ ಸಾರ್ಥಕತೆ ಸಿಗುತ್ತದೆ. ಪ್ರತಿ ಎಕರೆ ರಾಗಿ ಬೆಳೆಗೆ 400 ರು ವಿಮಾ ಕಂತು ಇರಲಿದೆ ಎಂದರು. ಮೆಕ್ಕೆಜೋಳ ಸುಳಿರೋಗದ ಕುರಿತಾಗಿ ಪ್ರಚಾರದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. ವರ್ಷಕ್ಕೆ 3 ಬೆಳೆ ಜೋಳ ಬೆಳೆಯುವುದರಿಂದ ರೋಗ ಹರಡಲು ಕಾರಣವಾಗಿದೆ. ಬೆಳೆ ಬಿತ್ತನೆಗೂ ಮುಂಚೆ ರೈತರು ಕೃಷಿ ಇಲಾಖೆಯ ಸಲಹೆ ಮಾರ್ಗಗಳನ್ನು ಪಡೆದು ಉತ್ತಮ ಇಳುವರಿ ಪಡೆಯಲು ಮುಂದಾಗಬೇಕೆಂದರು. ಇನ್ನು ಹೈನುಗಾರಿಕೆಗಾರರು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕ್ಷೀಣಿಸಿರುವುದರಿಂದ ಇಲಾಖೆಯಡಿ ಪ್ರಾಯೋಗಿಕವಾಗಿ 20 ರೈತರಿಗೆ ಬೇಲಿ ಮೆಂತ್ಯ ಮೇವಿನ ಬೀಜವನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್ ಸೇರಿ ಇತರರು ಇದ್ದರು. ಆಟೋ ಮೂಲಕ ಒಂದು ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ದೊರೆತಿದೆ. ಇದು ಒಂದು ಕಡೆ ವಿಮೆಯನ್ನು ಕಟ್ಟಿಸುವಂಥ ಒಂದು ಯೋಜನೆ, ಪ್ರಧಾನಮಂತ್ರಿ ವಿಮಾ ಯೋಜನೆಗೆ ಎಲ್ಲರೂ ಕೂಡ ರೈತರು ಭಾಗಿಗಳಾಗಿ ಅದರ ಸೌಲಭ್ಯವನ್ನು ಪಡೆಯಲಿ ಅಂತಕ್ಕಂಥ ಒಂದು ಉದ್ದೇಶ. ಅದೇ ರೀತಿ ಜೋಳಕ್ಕೆ ಒಂದು ಸುಳಿ ರೋಗದ ಒಂದು ಬಾಧೆಯಿಂದ ರೈತರು ತತ್ತರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಆ ಬಗ್ಗೆ ಹತೋಟಿ ಮಾಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ವಹಿಸ್ತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಪ್ರತಿ ಹಳ್ಳಿಗಳಿಗೂ ಕೂಡ ಆಟೋ ಮೂಲಕ ಒಂದು ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ಜೋಳ ತೀವ್ರತರವಾದ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ವಾಡಿಕೆಗಿಂತ 33% ಮಳೆ ಕಡಿಮೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬರಗಾಲದ ಛಾಯೆ ಮೂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರು ವಿಮಾ ಕಂತನ್ನು ಪಾವತಿಸೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ, ಏಕೆಂದರೆ ಈಗಾಗಲೇ ಮುಂಗಾರು ಮುಗಿಯಂತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಆಗಸ್ಟ್ 14ನೇ ತಾರೀಕು ತನಕ ಇವತ್ತು ಮಳೆಯಾಶ್ರಿತ ಮತ್ತು ನೀರಾವರಿ ಆಶ್ರಿತವಾದಂಥ ರಾಗಿ ಬೆಳೆಗೆ ವಿಮೆ ಕಟ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಮ್ಮ ಪ್ಯಾಕ್ಸ್ಗಳಿಗೆ ನೀಡಿ, ಏಕೆಂದರೆ ರೈತರು ಎಲ್ಲ ಕಡೆ ಬ್ಯಾಂಕ್ಗಳ ಹತ್ರ ಕ್ಯೂ ನಿಲ್ಲಬಾರ್ದು, ಅವ್ರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಆ ಪ್ಯಾಕ್ಸ್ನಲ್ಲೇ ಒಂದು ಹಣವನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ವಿಮಾ ಒಂದು ಕಟ್ಟತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ನೀಡಿದ್ದೇವೆ. ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಮನವಿ ಮಾಡ್ತಕ್ಕಂಥದ್ದಷ್ಟೇ, ಕಟಾವು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲೂ ಕೂಡ RDPR ಡಿಪಾರ್ಟ್ಮೆಂಟ್ನ PDOs ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಹತ್ವವಾದಂಥ ಚರ್ಚೆಯನ್ನು ಮಾಡಿ ಅದಕ್ಕೆ ಪೂರಕವಾಗಿ ರೈತರಿಗೆ ವಿಮಾ ಹಣವನ್ನು ದೊರಕಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಮೊದಲನೇ ಹಂತದಲ್ಲಿ ಚರ್ಚೆ ಮಾಡಿದ್ದೇವೆ. ದಯಮಾಡಿ ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ರಾಗಿ ಬೆಳೆಯನ್ನು ಬೆಳೆಯುವಂಥ ಆಶ್ರಿತ ಜನ ಇರೋದರಿಂದ ಹಿನ್ನೆಲೆಯಲ್ಲಿ ಮಿನಿಮಮ್ ಒಂದು 25,000 ರೈತರಾದರೂ ಕೂಡ ಇದಕ್ಕೆ ನೋಂದಣಿ ಆಗಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಕೇವಲ ಒಂದು ಎಕರೆಗೆ 400 ರೂಪಾಯಿ ಮಾತ್ರ, ಅದಕ್ಕೆ ಹೆಚ್ಚಿಲ್ಲ. ಅದೇ ರೀತಿ ಜೋಳಕ್ಕೆ ಇದೇ ತಿಂಗಳು 31ನೇ ತಾರೀಕು ತನಕ ಕೊನೆಯ ದಿನಾಂಕ ಇದೆ. ಅದನ್ನು ಕೂಡ ವಿಮೆಯನ್ನು ಕಟ್ಟುವಂಥದ್ದಕ್ಕೆ ರೈತರು ಅವಕಾಶಗಳನ್ನು ಮಾಡ್ಕೋಬೇಕು ಅಂತ ಕೂಡ ವಿನಂತಿ ಮಾಡಿ, ಇವತ್ತು ಜೋಳದ ಬೆಳೆಗೆ ಬಿಳಿ ಸುಳಿ ರೋಗ ಆವರಿಸಿದೆ. ಒಂದು ನಿನ್ನೆ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲಾ ಕೃಷಿ ಅಧಿಕಾರಿಗಳು ಶ್ರೀಮತಿ ಕೋಕಿಲ ಅವರು ಬಂದಿದ್ದರು. ನಿರಂತರವಾಗಿ ಒಂದು ವರ್ಷ 12 ತಿಂಗಳಲ್ಲಿ ಕೆಲವರು 2 ಬೆಳೆ 3 ಬೆಳೆ ಬೆಳೀತಕ್ಕಂಥದ್ದಕ್ಕೆ ಮುಂದಾಗ್ತಾರೆ. ಇದರಿಂದನೂ ಕೂಡ ರೋಗ ರುಜಿನಗಳು ಬರುವಂಥ ಅವಕಾಶ ಇದೆ. ಅದಕ್ಕೆ ಗ್ಯಾಪ್ ಬಿಡಬೇಕು.
ಆ ಮಣ್ಣಿನಲ್ಲಿ ಆ ಕೀಟಗಳು ಸುಮಾರು 10 ವರ್ಷಗಳ ತನಕನೂ ಇರುತ್ತೆ ಅನ್ನೋದು ಮಾಹಿತಿನ ಒದಗಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬಿಸಿಲಿನ ತಾಪಮಾನಕ್ಕೆ ಭೂಮಿಯನ್ನು ಒಡ್ಡುವಂಥ ಒಂದು ಅವಕಾಶ ಪ್ರಕ್ರಿಯೆಗಳನ್ನು ಮಾಡಬೇಕು. ಕೃಷಿ ಇಲಾಖೆಯ ಸಲಹೆ ಮಾರ್ಗದರ್ಶನಗಳನ್ನು ಕೂಡ ಪಡ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕೃಷಿ ಇಲಾಖೆ ಸಹಾಯಕ ಕಾರ್ಯದರ್ಶಿಗಳ ಒಂದು ಮೂಲಕ ಇವತ್ತು ಎಲ್ಲ ತಾಲೂಕಿನ ಅಧಿಕಾರಿಗಳು ಇದನ್ನು ಮಾನಿಟ್ರಿಂಗ್ ಮಾಡ್ತಾರೆ. ಇದು ಹೆಚ್ಚು ಪ್ರಚಾರವನ್ನು ಕೈಗೊಂಡು ನಿಗದಿತ ದಿನಾಂಕದಲ್ಲಿ ಎಲ್ಲ ರೈತರು. ನಾನು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂತಂದರೆ 26-27ನೇ ಸಾಲಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಾವು ಬಿತ್ತಿರುವಂಥ ಬೆಳೆಗಳಿಗೆ ವಿಮೆಯನ್ನು ಪಾವತಿ ಮಾಡಲಿಕ್ಕೆ ಈಗ ಸಮಯ ಬಂದಿದ್ದು, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ತಾಲೂಕಿನಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಹಾಗೂ ರಾಗಿ ಬೆಳೆಯನ್ನು ತಾವೆಲ್ಲರೂ ಕೂಡ ಬೆಳೀತಾ ಇರ್ತೀರಾ. ಮೆಕ್ಕೆಜೋಳ ನೀರಾವರಿ ಹಾಗೂ ಮಳೆಯಾಶ್ರಿತ ಬೆಳೆಗೆ ಜುಲೈ 31 ಕೊನೆ ದಿನಾಂಕವಾಗಿರ್ತದೆ. ಹಾಗೆ ರಾಗಿ ಬೆಳೆಗೆ, ರಾಗಿ ಮಳೆಯಾಶ್ರಿತ ಮತ್ತು ನೀರಾವರಿ ಎರಡೂ ಬೆಳೆಗಳು ಕೂಡ ಆಗಸ್ಟ್ 14ನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ. ಹಾಗಾಗಿ ತಾವೆಲ್ಲ ರೈತ ಬಾಂಧವರನ್ನು ಕೂಡ ಈ ಬಾರಿ ಮಳೆಯ ಪ್ರಮಾಣವು ಕೂಡ ಕಡಿಮೆ ಆಗಿರೋದ್ರಿಂದ ಈ ಒಂದು ಬೆಳೆ ವಿಮೆಯನ್ನು ಪಾವತಿ ಮಾಡ್ಕೋಬೇಕು ಅಂತ ನಮ್ಮೆಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೇವೆ. ತಾವು ಬೆಳೆ ವಿಮೆ ಪಾವತಿ ಮಾಡಬೇಕಾದಲ್ಲಿ ತಮ್ಮ ಹತ್ತಿರದ CSC ಕೇಂದ್ರಗಳು, ಕರ್ನಾಟಕ ವನ್ ಕೇಂದ್ರಗಳು, ಗ್ರಾಮ ವನ್ ಕೇಂದ್ರಗಳಲ್ಲಿ ಭೇಟಿ ನೀಡಿ ತಮ್ಮ FID ಸಂಖ್ಯೆ, ಆಧಾರ್ ಕಾರ್ಡ್ ಅಂತ ಪಹಣಿಯನ್ನು ತಗೊಂಡೋಗಿ ತಾವು ಪ್ರೀಮಿಯಂ ಮೊತ್ತವನ್ನು ಪಾವತಿ ಮಾಡಿ ತಾವು ಅಲ್ಲಿ ಎನ್ರೋಲ್ ಮಾಡಿದ ನಂತರ ಒಂದು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಕೊಡ್ತಾರೆ. ಅದನ್ನು ತಗೊಂಡು ತಾವು ಬೆಳೆ ವಿಮೆನ ಕಟ್ಟಿ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ತಮ್ಮೆಲ್ಲ ರೈತ ಬಾಂಧವರಲ್ಲಿ ಈ ಮೂಲಕ ವಿನಂತಿ.